ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ರಾಜಂತಿಮ್ ಅವರಿಗೆ. ನಮಸ್ತೆ ಅರವಿಂದ್ ಸರ್. ಸುಮಾರು ದಿವಸ ಗ್ಯಾಪ್ ಆಗಿತ್ತು ನಿಮ್ಮ ವಿಡಿಯೋಗಳು ಮಾಡೋಕ್ಕೆ. ನೀವು ಕೂಡ ಒಂದು ಸಾಧನೆ ಸಿದ್ಧರ ಬೆಟ್ಟದಲ್ಲಿ ಹೋಗಿ ಒಂದಷ್ಟು ಅನುಷ್ಠಾನ ಮಾಡ್ಕೊಂಡು ಬಂದಿರೋದು, ಒಂದಷ್ಟು ಫೋಟೋಗಳು ಕಳಿಸಿದ್ದೀರಾ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಏನು ಸಾಧನೆ ಯಾವ ಥರದ್ದು ಮಾತಾಡಿಸ್ತೀನಿ. ಅದು ಬಿಟ್ಟು ನಿಮ್ಮ ಹತ್ರ ಬಂದಿರೋದು ಒಂದಷ್ಟು ಪ್ರಯೋಗಗಳು, ವಿಚಿತ್ರ ಪ್ರಯೋಗಗಳು ನಿಮ್ಮ ಹತ್ರಕ್ಕೆ ಕೆಲವೊಂದು ರೇರ್ ಪ್ರಯೋಗಗಳು ಬಂದಿದ್ದಾವೆ ಅಂತ ಹೇಳಿದ್ರಿ. ದೈತ್ಯದ್ದು ತುಂಬ ತೊಂದರೆ ಕೊಡೋವಂಥದ್ದು ನಿಮ್ಮ ಅನುಭವದಲ್ಲಿರೋ ಪ್ರಯೋಗಗಳ ಬಗ್ಗೆ ಒಂದು ಎಚ್ಚರಿಕೆ ಕೊಡಿ ಫಸ್ಟು. ಅದಾದಮೇಲೆ ಬೇರೆ ಬೇರೆ ವಿಚಾರಗಳು ಮಾತಾಡೋಣ. ಮೊದಲಿಗೆ ಎಲ್ಲ ವೀಕ್ಷಕ ಮಿತ್ರರಿಗೂ ನಮಸ್ಕಾರಗಳು. ಅರವಿಂದ್ ಸರ್, ದೊಡ್ಡ ದೊಡ್ಡ ಕುರು ಪ್ರಯೋಗಗಳು ಅಂದರೆ ನಮ್ಮ ಭಾಗದಲ್ಲಿ ಮಾಡೋದಿಲ್ಲ. ಅವನ್ನೆಲ್ಲ ಕೊಳ್ಳೇಗಾಲ, ಕೇರಳ ಈ ಭಾಗದಲ್ಲಿ ಮಾಡ್ತಾರೆ. ನಮ್ಮ ಭಾಗದಲ್ಲೂ ಕಲ್ತಿರ್ತಕ್ಕಂಥ ವಿದ್ಯಾವಂತರುಗಳಿದ್ದಾರೆ. ಅವು ಮೊದಲಿಗೆ ಕರ್ಣಪಿಚಾಚಿ ಪ್ರಯೋಗ ಅಂತ ಜನಗಳು ಮಾಡ್ತಾರೆ. ಅದು ಕೆಟ್ಟ ಪ್ರಯೋಗಗಳು, ನಾವು ಮಾಡೋದಿಲ್ಲ, ಮಾಡ್ತಾರೆ. ನಾವು ಅದನ್ನು ಪರಿಹಾರ ಮಾಡ್ತೀವಿ. ಅದನ್ನು ಪರಿಹಾರ ಮಾಡುವಂಥ ವಿದ್ಯೆ ನಮ್ಮ ಹತ್ರ ಇದೆ. ಅದಾದ ನಂತರ ತುಂಬ ಬಹುದೊಡ್ಡ ಪ್ರಯೋಗ ಅಂದರೆ ಪಂಪು ಪ್ರಯೋಗ ಅಂತ. ಪಂಪು ಪ್ರಯೋಗ? ಹೌದು. ಇದ್ಯಾವ ಥರದ್ದು ಶಕ್ತಿ? ಪಂಪು ಅಂತಲೇ ಸಪ್ರೇಟು ಶಕ್ತಿಗಳಿದೆ. ಹಿಂದಿನ ಕಾಲದಲ್ಲಿ ನೀವು ತಿಳಿದಿರ್ಬೋದು, ಗಾರುಡಿ ವಿದ್ಯೆ, ಮೋಡಿ ವಿದ್ಯೆ ಅಂತ ಇತ್ತು. ಹೌದು. ಈ ಗಾರುಡಿ ವಿದ್ಯೆ, ಮೋಡಿ ವಿದ್ಯೆ ಕಲ್ತಿರೋರಿಗೆಲ್ಲ ಪಂಪು ವಿದ್ಯೆಗಳು ನೀರು ಕುಡ್ದಂತೆ. ಓಕೆ, ಅಂದರೆ ಅದಕ್ಕಿಂತ ಕಷ್ಟವಾದ ವಿದ್ಯೆಗಳಾವು? ಹೌದು. ಪಂಪು ವಿದ್ಯೆ ಕಲ್ತಿದ್ದಂಥ ತುಂಬ ಜನ ಇದ್ರು ಹಳೆ ಕಾಲದವರು. ಈ ಕೊಳ್ಳೇಗಾಲ, ಈ ನಮ್ಮ ಹಳೆ ಮೈಸೂರು ಭಾಗ, ಕೇರಳ, ಇಲ್ಲೆಲ್ಲ ಯಾವ ರೀತಿ ಕೆಲಸ ಮಾಡ್ತಿದ್ವು ಅಂದರೆ, ನಾನು ತಿಳಿದಂತೆ, ನನ್ನ ಗುರುಗಳು ನನಗೆ ತಿಳಿಸ್ದಂತೆ, ಯಾರ್ದಾದ್ರೂ ಒಂದು ಫೋಟೋನ ಮುಂದೆ ಇಟ್ಟು ಅದಕ್ಕೆ ರಕ್ತ ಬಲಿ ಕೊಟ್ಟು ಈ ವ್ಯಕ್ತಿಗೆ ಈ ಕೆಲಸ ಮಾಡ್ಕೊಂಬರ್ಬೇಕು ಅಂದ್ರೆ ಆ ಕೆಲಸ ಮಾಡ್ಕೊಂಬರ್ತಿದ್ವು. ಅಂದರೆ ಹೇಳಿದ್ದು ಹೋಗಿ ಮಾಡ್ಕೊಂಬರ್ತಿದ್ವು. ಫೋಟೋ ತೋರಿಸಿದ್ರೆ ಸಾಕು, ಅವ್ರು ಎಲ್ಲೇ ಇದ್ರು ಹೋಗ್ತವೆ ಅಂತ ಹೋಗ್ತಾ ಇದ್ವು. ಓಕೆ. ಇಲ್ಲ ಅಂದರೆ ಅವ್ರ ಮೈ ಮ್ಯಾಗಲ್ದು ಮೈಲ್ಗೆ ಬಟ್ಟೆ, ಓಕೆ, ಅವ್ರದ್ದು ಎಡಗಾಲಿಂದು ಕೆರ, ಚಪ್ಪಲಿ, ಅವ್ರ ಮೈ ಬೆವರು, ಇಷ್ಟು ಸಿಕ್ಕಿದ್ರೆ ಪಂಪುಗಳು ಭಯಂಕರವಾದಂಥ ಕೆಲಸಗಳನ್ನ ಮಾಡ್ತವೆ. ನಾನು ಹೇಳಿದಂತೆ ನಾವು ಮಾಡಲ್ಲ, ನಾವು ಮಾಡಿರೋದನ್ನ ಪರಿಹಾರ ಅಷ್ಟೇ ಮಾಡ್ತೀವಿ. ಅದರ ವಿಚಾರ ತಿಳ್ಕೊಂಡಿದ್ದೀವಿ ನನ್ನ ಗುರುಗಳ ಕಡೆಯಿಂದ. ಹಿಂದೆ ರಾಜರು ಮಹಾರಾಜರ ಕಾಲದಲ್ಲಿ ಈ ಗಾರುಡಿ ವಿದ್ಯೆ, ಮೋಡಿ ವಿದ್ಯೆ, ಪಂಪು ಪ್ರಯೋಗಗಳನ್ನ ಕಲ್ತಿರೋರೇ ರಾಜರ ಥರ ಮೆರಿತಾ ಇದ್ರು. ಯಾರು ಅವರನ್ನು ಮಾತಾಡ್ಸೋಕ್ಕೆ ಆಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ಏನು ಮಾಡಿದ್ರಂತೆ, ರಾಜರುಗಳೆಲ್ಲ ಈ ವಿದ್ಯೆ ಕಲ್ತಿರ್ತಕ್ಕಂಥ ಎಲ್ಲ ಪಂಡಿತರುಗಳು, ಪಂಪು ಇಟ್ಕೊಂಡಿರ್ತಕ್ಕಂಥವ್ರು, ಪಿಶಾಚಿಗಳನ್ನ ವಶ ಮಾಡ್ಕೊಂಡಿರ್ತಕ್ಕಂಥವ್ರು, ನಿಮ್ಮ ಹತ್ರ ಇರೋ ತಾಳೆಗರಿಗಳನ್ನ, ನಿಮ್ಮ ಪಂಪುಗಳನ್ನ, ನಿಮ್ಮ ಚೌಡಿಗಳನ್ನ ತಗೊಂಬಂದು ಪ್ರದರ್ಶನ ಮಾಡಿದ್ರೆ ನಿಮಗೆ ರಾಜ ಮರ್ಯಾದೆ ಕೊಟ್ಟು ಗೌರವಯುತವಾಗಿ ನಿಮಗೆ ಸಂಭಾವನೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರಂತೆ. ರಾಜಮನೆತನಗಳು ಆ ರೀತಿ ಅನೌನ್ಸ್ ಮಾಡಿದಂಥ ಸಮಯದಲ್ಲಿ ಎಲ್ಲರೂ ಆಸೆಗೆ ಬಿದ್ದು ಎಲ್ಲರಿಗೂ ಒಂದು ದಿನ ಅವಕಾಶ ಕೊಟ್ರಂತೆ. ಎಲ್ಲ ತಗೊಂಡೋದ್ರಂತೆ. ತಗೊಂಡೋಗಿ ಎಲ್ಲ ಪ್ರದರ್ಶನ ಮಾಡಬೇಕಾದ್ರೆ ಸೈನಿಕರನ್ನ ಬಿಟ್ಟು ಎಲ್ಲ ಅವನ್ನೆಲ್ಲ ಪಂಪುಗಳನ್ನ ಕಿತ್ಕೊಂಡು ಒಂದು ದೊಡ್ಡ ಅಗ್ನಿಕುಂಡನ ಸೃಷ್ಟಿಸಿ ಅಗ್ನಿಕುಂಡದೊಳಗೆ ಪಂಪುಗಳನ್ನ, ಚೌಡಿಗಳನ್ನ ಹಾಕಿದ್ರಂತೆ, ನಾಶ ಮಾಡಲಿಕ್ಕೆ ಅಂತ. ಎಷ್ಟೋ ಪಂಪುಗಳು ನೀವು ನಾವು ಬೈದಂಗೆ ಬೈಕೊಂಡು ಆಚೆ ಬಂದುವಂತೆ ಎದ್ದು, ಅಗ್ನಿಕುಂಡದಿಂದ ಎದ್ದು ಆಚೆ ಬಂದುವಂತೆ, ಖಂಡಿತ ಆಚೆ ಬಂದುವಂತೆ. ಅವಕ್ಕೆ ಬೈಗಳನ್ನೇ ಪ್ರೀತಿ, ಪಂಪುಗಳಿಗೆ ರಕ್ತ ಬಲಿನೇ ಅತಿ ಹೆಚ್ಚು ಪ್ರೀತಿ. ಅವಕ್ಕೆ ಒಳ್ಳೆ ಕೆಲಸ ಮಾಡಿ ಗೊತ್ತೇ ಇಲ್ಲ, ಕೆಟ್ಟ ಕೆಲಸ ಮಾಡಷ್ಟೇ ಗೊತ್ತಿರೋದು ಅವಕ್ಕೆ. ಆ ಸಮಯದಲ್ಲಿ ಎಲ್ಲ ನಾಶವಾಗೋದು. ಯಾವ ಹೋಗ್ದೇನೆ ಯಾರು ಇಲ್ಲೇ ಉಳಿಸ್ಕೊಂಡಿದ್ರು, ಮನೆ ಹತ್ರ ಇದ್ರು, ಯಾರು ತಗೊಂಡೋಗಿಲ್ಲ ಅಲ್ಲಿಗೆ,
ಅಂಥವ್ರ ಹತ್ರ ಮಾತ್ರ ಪಂಪುಗಳು ಉಳಿದಿದ್ದಾವೆ. ಸೊ ಅವು ಆ ಒಂದು ಕಾಲಮಾನ ಹೋಯಿತು, ಆ ವ್ಯಕ್ತಿಗಳು ತೀರೋದ್ಮೇಲೆ ಆ ಪಂಪುಗಳನ್ನ ಯಾರು ಮತ್ತೆ ಮೇಂಟೈನ್ ಮಾಡಿದ್ದಾರೆ, ಅಟ್ಲೀಸ್ಟ್ ಇಲ್ಲಿವರೆಗೂ ಇಟ್ಕೊಳ್ತಾರೆ? ನಾನು ಹೆಸರು ಹೇಳಲ್ಲ, ಊರ ಹೆಸರು ಹೇಳಲ್ಲ. ನನಗೊಬ್ರು ಗುರುಗಳಿದ್ರು, ಅವ್ರ ಹತ್ರ 27 ಪಂಪುಗಳಿದ್ವು. ಓಕೆ. ತುಂಬ ವಯಸ್ಸಾಗಿತ್ತು ಅಜ್ಜ. ಇನ್ನೊಂದು ತಿಳ್ಕೊಂಡಿರಿ, ಮಾಟ ಮಂತ್ರ ಮಾಡೋರ ಮನೆ ಬೆಳೆಯಲ್ಲ, ಪಂಪು ಪ್ರಯೋಗ ಮಾಡೋರ ಮನೆ ಮಕ್ಕಳು ಮರಿ ಇರಲ್ಲ. ಅಂದರೆ ಅವ್ರ ಕುಟುಂಬ ನಾಶ. ಅದು ಹೇಳೋದೇ ಹಂಗಂತ. ಹೌದಾ? ಓಕೆ. ಅಂದರೆ ಎಲ್ಲವೂ ಅವರೇ ಆಗಬೇಕು, ಆ ಪಂಪುಗಳೇನೆ ಇವ್ರಿಗೆಲ್ಲ ಎಲ್ಲ, ಬೇರೆ ಯಾವುದು ಕಮಿಟ್ಮೆಂಟ್ ಇರಲ್ಲ. ಇಲ್ಲ. 27 ಪಂಪು ಇದೆ. ಪೆಟ್ಟಿಗೆ ಒಳಗೆ ಇಟ್ಟಿದ್ದಾರೆ. ಮನೆ ಗುಡಿಸ್ಲು, ಹುಲ್ಲು ಗುಡಿಸ್ಲು. ಇವತ್ತಿನ ಜನಗಳು, ಇವತ್ತಿನ ಮಾಂತ್ರಿಕರು ದುಡ್ಡಿಗೋಸ್ಕರ ಆ ಥರ ಕೆಲಸ ಕಸ್ಬಿದ್ರೆ ಇವತ್ತು ಬೆಂಜಲ್ ಓಡಾಡ್ತಾರೆ. ಆದರೆ ಅವ್ರು ಇನ್ನೂ ಹುಲ್ಗುಡಿಸ್ಲಲ್ಲಿದ್ರು. ನಾನು ತುಂಬ ವರ್ಷಗಳ ಕಾಲ ಅವ್ರ ಕೈ ಕೆಳಗಡೆ ಪಳಗಿದೆ, ಹೋಗಿ ಬರ್ತಾ ಇದ್ದೆ, ನೋಡ್ತಾ ಇದ್ದೆ. ಅರವಿಂದ್ ಸರ್ ಒಂದು ಮರದ ಪೆಟ್ಟಿಗೆ ಒಳಗಡೆ ಅವನ್ನೆಲ್ಲ ಇಟ್ಟು ಈಚೆ ಕೂತ್ಕೊಂಡು ಸುಮ್ಮನೆ ಬುಡ್ಬುಡ್ಕೆನ ಹಿಂಗೆ ಆಡಿಸಿದ್ರೆ ಮೇಲಕ್ಕೆದ್ದು ಕುಣಿಯವು. ಓಕೆ. ಅಂದ್ರೆ ಒಳಗಡೆನೆ ಅಲ್ಲಿ ಪೆಟ್ಟಿಗೆ ಒಳಗಡೆನೆ ಶಬ್ದ ಮಾಡವು, ಜೀವ ಇದೆ, ಕೀರಾಡವು, ಕಿರಿ 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 ಅನ್ನವು. ಅಂದ್ರೆ ಅವಕ್ಕೆ ಮಾತಾಡೋ ಶಕ್ತಿನೂ ಇತ್ತು. ಒಂದ್ಸಲ ಬಲಿ ಕೊಡಬೇಕಾದಂಥ ಪರಿಸ್ಥಿತಿ, ಅಮಾವಾಸ್ಯೆ ದಿವಸ ನಾನು ಕೂಡ ಹೋಗಿದ್ದೀನಿ. ನಾನು ಹೋಗ್ಬೇಕಾದ್ರೆ ಒಂದೇ ಒಂದು ಕೋಳಿ ತೊಗೊಂಡೋಗಿದೆ. ಓಕೆ. ಬಲಿ ಕೊಡ್ತಾ ಇದೀವಿ, ಬಲಿಗೋಸ್ಕರ ಕೋಳಿ ಕುಯ್ದಿದ್ದೀವಿ, ರಕ್ತ ಸಾಕಾಗ್ಲಿಲ್ಲ. ಓಹೋ. ಅಂದ್ರೆ ಅವು ಜಾಸ್ತಿ ಇದಾವೆ, ಇದು ಸಾಕಾಗಿಲ್ಲ. ಎಲ್ಲ ಒಟ್ಟು ಒಂದು 6-7 ಕೋಳಿಗಳು ಬಂದಿತ್ತು ಅನ್ಕೋತೀನಿ. ಅದಕ್ಕೆ ಬೇರೆ ಇನ್ನೊಂದು ದೊಡ್ಡದನ್ನು ಕೂಡ ಕೊಡ್ತಾರೆ, ದೊಡ್ಡ ದೊಡ್ಡ ಕೆಲಸ ಮಾಡಿಸ್ಬೇಕಾರೆ ಹಂದಿಗಳು ಕೂಡ ಕೊಡ್ತಾರೆ. ಅತಿ ಹೆಚ್ಚು ಹಂದಿನೇ ಕೊಡೋದು. ಅದು ಕಿರಾಡ್ತಾ ಇದ್ದಾವೆ, ಕಿರಿ 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 ಅಂತ ಇದ್ದಾವೆ. ಅವ್ರಿಗೆ ಗೊತ್ತಾಗೋಯ್ತು ನನ್ನ ಗುರುಗಳಿಗೆ. ಪಕ್ಕದಲ್ಲಿದ್ದ ಚಾಕು ತಂಡು ತನ್ನ ಎಡಗೈನ ಒಂದು 5 ಕಡೆ ಕಟ್ ಮಾಡಿಬಿಟ್ರು. ಅವ್ರದೇ ರಕ್ತ ಕೊಟ್ಟರು. ಓಕೆ. ಕೊಟ್ಟಿಲ್ಲ ಅಂದಿದ್ರೆ ಏನಾಗ್ತಿತ್ತು? ಕೊಟ್ಟಿಲ್ಲ ಅಂದ್ರೆ ಅವ್ರ ಜೀವ ಹೋಗ್ತಾ ಇತ್ತು. ಸೊ ಅಂದ್ರೆ ನಮ್ಮ ಓನರ್ ಅನ್ನೋದೇನಿಲ್ಲ, ಅವಕ್ಕೆ ಏನಿಲ್ಲ, ಅವಕ್ಕೆ ಅಷ್ಟೇ ಬಲಿ ಪಡಿತವೆ. ಅವ್ರು ನೀವು ನೋಡ್ಬೇಕಿತ್ತು, ಅವ್ರನ್ನ ಕಾಲವಾಗೋದ್ರು. ಅವ್ರು ಇಲ್ಲ ಅಂದ್ರೆ ನಾನು ಒಂದ್ಸಲ ನಿಮಗೆ ಪರಿಚಯ ಮಾಡಿ ತೋರಿಸ್ತಾ ಇದ್ದೆ, ನಮ್ಮ ವೀಕ್ಷಕರಿಗೆಲ್ಲ ತೋರಿಸ್ಬೋದಿತ್ತು. ಕಾಲವಾಗೋದ್ರು, ಇಡೀ ದೇಹದಲ್ಲೆಲ್ಲ ಕುಯ್ಕೊಂಡು ಮಾರ್ಕೆ ಅವ್ರದ್ದು. ಓಹೋ. ಅಂದ್ರೆ ಈ ತರ ಒಂದು ಸಂದರ್ಭಗಳಲ್ಲಿ ಇದು ಪಂಪು ಪ್ರಯೋಗಗಳು. ಆ ಟೈಮಲ್ಲಿ ಧೂಳುಕಟ್ಟು ಅಂತ ಮಾಡ್ತಿದ್ರು. ಧೂಳುಕಟ್ಟು ಅಂದ್ರೆ ಈಗ ಏನು ಶತ್ರುಗಳದ್ದು ಹೆಸರು, ಅವರ ತಂದೆ ತಾಯಿ ಹೆಸರು, ಅವ್ರ ಹೆಸರುಗಳನ್ನ ಹೇಳಿ ಒಂದು ಚಿಕ್ಕದಾದಂಥ ಒಂದು ಚೀಲದಲ್ಲಿ, ಬಾಯಿ ಹೊಲ್ದಿರೋಂಥ ಚೀಲದಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಗೊತ್ತಿದ್ದಂಥ ಏನೋ ವಿದ್ಯೆನ ಅದಕ್ಕೆ ಉಪಯೋಗಿಸಿ ಅದ್ರ ಬಾಯಿನ ಬಿಗ್ಗಿಯಾಗಿ ಕಟ್ಬಿಟ್ಟು ಆ ಪೆಟ್ಟಿಗೆ ಒಳಗಡೆ ಹಾಕ್ಬಿಡೋರು. ಆ ಸಮಯದಲ್ಲಿ ಯಾರನ್ನೂ ಒಳಗಡೆ ಬಿಟ್ಕೊತಾ ಇರಲಿಲ್ಲ. ಯಾವ ರೀತಿ ಕೆಲಸ ನಡೆಯೋದು ಅಂದ್ರೆ ಅರವಿಂದ್ ಸರ್, ಕಣ್ಮುಚ್ಚಿ ಕಂಡುಬಿಡೋದ್ರೊಳಗೆ ಕೆಲಸಗಳಾಗ್ತಿರೋವು. ನಾನು ಮೊದಲೇ ಹೇಳಿದೆ, ಹೆಂಡತಿ ಇಲ್ಲ ತೀರೋದ್ರು, ಒಬ್ಬ ಗಂಡ್ಮಗ ಇದ್ದ ತೀರೋದ, ಸೊಸೆ ಇತ್ತು ತೀರೋಯ್ತು, ಒಂದು ಮೊಮ್ಮಗು ಇತ್ತು ತೀರೋಯ್ತು, ಲಾಸ್ಟ್ ಕುಳ್ದಿದ್ದ ಅಜ್ಜ ಒಬ್ರೆ. ಅಜ್ಜ ಅಂದ್ರೆ ಲಾಸ್ಟ್ ಆತ್ನೆ ವಂಶನೇ ಹೋಯ್ತಲ್ಲ, ಹೊರಟೋಯ್ತು. ಆ ನಂತರ ಅವನ್ನೆಲ್ಲ ಹಂಗೆ ಪೆಟ್ಟಿಗೆ ಒಳಗಡೆ ಹಾಕಿ ತಗೊಂಡೋಗಿ ನೇತ್ರಾವತಿ ನದಿನಲ್ಲಿ ಬಿಟ್ಬಿಟ್ಟು ಬಂದ್ರು. ನೋಡಿದ್ರ ಅವುಗಳನ್ನ ಯಾವ ತರ? ಖಂಡಿತ ನೋಡಿದ್ದೀನಿ. ನಮ್ಮ ವೀಕ್ಷಕರಿಗೆ ಹೇಳ್ಬೇಕು ಅಂದ್ರೆ ಅವುಗಳ ಆಕಾರ ಯಾವ ತರ ಇವರೇ ಮಾಡಿರ್ತಾರ? ಬೊಂಬೆಗಳು ಇಲ್ಲ? ಬೊಂಬೆನೆ ಒಂದು ಮುಡಿ ಆಕಾರದಲ್ಲಿ ಬರ್ತಿಂಗಿ ಈ ರೀತಿಯಾಗಿ. ಅದಕ್ಕೆ ತಲೆ ಮಾತ್ರ ಮೇಲ್ಕಿರುತ್ತೆ, ಕೆಲವೊಂದಕ್ಕೆ ತಲೆ ಕೂಡ ಇರಲ್ಲ, ಬರೀ ರೌಂಡ್ ಆಕಾರದಲ್ಲಿ ಗುಂಡ ಆಕಾರದಲ್ಲಿ ಇರ್ತವೆ. ಅದ್ರೊಳಗಡೆ ಜೀವ ಇರುತ್ತೆ. ಈ ನೀವು ಇದೇನು ಈ ಆಕಾಶದಲ್ಲಿ ತೇಲಿ ಬರ್ತಾವಲ್ಲ, ಏನಂತೀರ ಅದನ್ನ, ಈ ತಟ್ಟೆ ತರ ಬರ್ತಾವಲ್ಲ, ಮತ್ತೆ ಆ ತಟ್ಟೆ ತರ ಬರುತ್ತಲ್ಲ, ಆ ತರ ಆಕಾರದಲ್ಲಿ ಬರ್ತವೆ. ಆ ತರದ ಆಕಾರದಲ್ಲಿ ಬರ್ತವೆ. ಅಂದ್ರೆ ಮೇಲೇನೆ ಬರ್ತವೆ. ಅವಕ್ಕೆ ಸಂಚಾರಣ ಶಕ್ತಿ ಇದೆ, ಅವಕ್ಕೆ ಮೇಲೇನೆ ಹಾರ್ತವೆ. ಖಂಡಿತ. ಸೂಪರ್ ಅಲ್ಲ? ಸೂಪರ್. ಅವಕ್ಕೆ ನಾವ್ ಏನ್ ಕೆಲಸ ವಹಿಸ್ತೀವಿ, ಅದಕ್ಕೆ ಏನ್ ಹೇಳ್ತೀವಿ ಅಷ್ಟೇ ಅವ್ ಕೇಳೋದು.
ಈಗಲೂ ಇದಾವ ಎಲ್ಲಾದರೂ? ಖಂಡಿತ ಇದಾವೆ, ಇದಾವೆ. ಖಂಡಿತ ಇದಾವೆ. ವೀಕ್ಷಕರ ಗಮನಕ್ಕೆ ಅಂಥವು ಏನೋ ಸಿಕ್ಕರೆ ತೋರ್ಸೋಣ. ತುಂಬಾ ಕಲೆಗಾರಗಳ ಜೊತೆ ಇದಾವೆ. ನಾನು ಹೇಳ್ದಲ್ಲ, ನಮ್ಮ ಹಳೆ ಮೈಸೂರು ಭಾಗ ಏನಿದೆ, ಕೇರಳ ಭಾಗ ಏನಿದೆ, ಈ ಭಾಗದಲ್ಲಿ ಖಂಡಿತ ಇದಾವೆ. ಅದ್ ಬಿಟ್ರೆ ನಮ್ಮ ಕೊಳ್ಳೇಗಾಲದಲ್ಲಿ ಇದಾವೆ. ಅದ್ ಬಿಟ್ರೆ ಆಂಧ್ರ ಇದಾವೆ. ಸೊ ಈ ಪಂಪುಗಳನ್ನ ಮಾಡ್ಕೊಬೇಕಂದ್ರೆ ಇದನ್ನ ಸೃಷ್ಟಿ ಮಾಡೋದು ಯಾವ ಥರ, ಮತ್ತು ಅದಕ್ಕೆ ಜೀವ ಹೆಂಗೆ ತುಂಬ್ತಾರೆ, ಇಲ್ಲಾಂದ್ರೆ ಯಾವ್ದಾನ ಆತ್ಮಗಳು ಏನಾದರೂ ಸೇರ್ಕೊಂತಾವ, ಅದಕ್ಕೆ ಯಾವ ಥರ ಇದು? ಅದನ್ನ ನಾವೇ ಸೃಷ್ಟಿ ಮಾಡೋದು. ಅದು ಕೆಲವೊಂದು ತಾಳೆಗರಿ ಗ್ರಂಥದಲ್ಲಿ ಬರೆದಿರೋಂಥ ಉಲ್ಲೇಖಗಳಿದೆ. ಅದ್ರ ಪ್ರಕಾರವಾಗಿ ಮಾಡ್ಕೋಬೇಕು. ಆ ಪ್ರಕಾರವಾಗಿ ಮಾಡಿಕೊಂಡು ಜೀವ ಕೊಟ್ಕೋಬೇಕು. ಅವಕ್ಕೆ ಕೊಡ್ಬೋದು. ಕೆಲವೊಂದು ಗಿಡಮೂಲಿಕೆಗಳನ್ನ ಬಳಸಿ ಅದಕ್ಕೆ ಆತ್ಮನ ಅದಕ್ಕೆ ಆವಾಹನೆ ಮಾಡಿ ಅದಕ್ಕೆ ಬಂಧನ ಮಾಡಬೇಕು. ಇದನ್ನ ಮಾಡಿ ಪ್ರಯೋಗಗಳನ್ನ ಮಾಡ್ತಾರೆ. ಸೊ ಈ ಥರದ್ದೊಂದು ಸೃಷ್ಟಿ ಮಾಡಬೇಕು ಅಂದರೆ ಎಷ್ಟು ನಿಯಮಗಳು, ಎಷ್ಟು ದಿನ ತೊಗೊಬೋದು, ಇಲ್ಲ ಯಾವ ಥರ ಒಂದು ಪಂಪನ್ನ ರೆಡಿ ಮಾಡಬೇಕು ಅಂದರೆ ಒಂದು ಪ್ರೋಸೆಸ್ ನಿಮ್ಮ ಗಮನಕ್ಕೆ ಏನಾದರೂ ನಿಮ್ಮ ಗುರುಗಳು ತಿಳಿಸಿದ್ರೆ ಅದನ್ನು ತಿಳಿಸಿ. 18 ಅಮಾವಾಸ್ಯೆ ಅದಕ್ಕೆ ಅನುಷ್ಠಾನ ಮಾಡಬೇಕು. 18 ಅಮಾವಾಸ್ಯೆವರೆಗೂ ತುಂಬ ವ್ರತಾಚರಣೆ ಮಾಡಬೇಕು. ಮಾಡ್ತಕ್ಕಂಥ ಸಾಧಕ ಮಾಡಿ 18ನೇ ಅಮಾವಾಸ್ಯೆಗೆ ಏನಾದರೂ ಗ್ರಹಣ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಸೂರ್ಯಗ್ರಹಣ ಆಗಲಿ, ಚಂದ್ರಗ್ರಹಣ ಆಗಲಿ ಸಿಕ್ಕಿದ್ರೆ ಆ ಸಮಯದಲ್ಲಿ ಅದಕ್ಕೆ ಪೂರ್ಣ ಜೀವ ಬರುತ್ತೆ. ಅವತ್ತಿಂದ ಅದಕ್ಕೆ ಏನಿದೆ ಜೀವ ಕೊಟ್ಟು ಕೆಲಸ ಮಾಡ್ಕೋಬೋದು. ಸೊ ಇವಾಗ ಯಾವುದಾದ್ರೂ ಒಂದು ಫೋಟೋ ತೋರಿಸಿದ್ರೆ ಅಲ್ಲಿಗೆ ಹೋಗಿ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಟ್ಟು ಬರುತ್ತೆ, ಇಲ್ಲ ಆ ವ್ಯಕ್ತಿ ಹತ್ರ ಹೋಗಿ ಬರುತ್ತೆ ಅಂದರೆ ಇವು ಡೈರೆಕ್ಟಾಗಿ ಹೋಗವ, ಇಲ್ಲ ಈ ಶಕ್ತಿ ಬರೀ ಒಂದು ಶಕ್ತಿ ಮಾತ್ರ ಹೋಗುತ್ತೆ, ಇವು ವಸ್ತು ಹೋಗಲ್ಲ. ವಸ್ತು ಅಲ್ಲೇ ಇರುತ್ತೆ. ಹೌದು, ವಸ್ತು ಹೋಗಲ್ಲ. ಆ ಒಳಗಡೆ ಇರತಕ್ಕಂಥ ಶಕ್ತಿ ಮಾತ್ರ ಹೋಗುತ್ತೆ, ಹೋಗಿ ಬರುತ್ತೆ. ಖಂಡಿತ ಹೋಗಿ ಬರುತ್ತೆ. ಇದು ತುಂಬಾ ಕ್ರೂರವಾದ ಪ್ರಯೋಗಗಳಿವು. ಪಂಪು ಪ್ರಯೋಗ ಅನ್ನೋದೇ ತುಂಬಾ ದೊಡ್ಡ ಪ್ರಯೋಗ. ಅದನ್ನ ನಿವಾರಣೆ ಮಾಡೋ ಅಂತ ಶಕ್ತಿ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿದೆ. ಯಾವ ತರ ಅದನ್ನ ಪರಿಹಾರ ಮಾಡ್ಲಿಕ್ಕೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಾಗತ್ತೆ. ನಿಮಗೆ ಯಾವ್ದಾನ ಈ ತರದ ಕೇಸ್ಗಳು ಸಿಕ್ಕಿತ್ತಾ? ಇಲ್ಲಾಂದ್ರೆ ನಿಮ್ ಗಮನದಲ್ಲಿ ಚಿಕ್ಕಮಂಗ್ಳೂರ್ದು ಒಂದು ಕೇಸ್ ಬಂದಿತ್ತು ಇದೇ ತರದ್ದು. ನಾನು ನನ್ನ ಗುರು ಜಾಗದಲ್ಲಿ ಇರ್ಬೇಕಾದ್ರೆ ಚಿಕ್ಕಮಂಗ್ಳೂರಲ್ಲಿ ಪ್ರಯೋಗ ಮಾಡಿದ್ದಾರೆ, ಪ್ರಯೋಗ ಆಗಿದೆ ಅಂತ. ಕುರುಹುಗಳು ಹೆಂಗ್ ಬರುತ್ತೆ ಅಂದ್ರೆ, ವ್ಯಕ್ತಿ 10 ನಿಮಿಷ ಇದ್ದಂತೆ ಇನ್ನು 10 ನಿಮಿಷ ಇರಲ್ಲ, ಚೇಂಜ್ ಆಗ್ತಾ ಇರ್ತಾನೆ. ತಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಆಗಲ್ಲ. ಒಂದು ಮತ್ತೊಂದು, ಅವನು ಫೋಟೋ ಇಟ್ಟು ಪೂಜೆ ಮಾಡೋ ಸಮಯದಲ್ಲಿ ಏನಂತ ಹೇಳಿರ್ತಾನೆ ಅದಕ್ಕೆ, ಆ ಕೆಲಸನ 100% ಮಾಡ್ತವೆ. ಆ ವ್ಯಕ್ತಿ ಏನ್ ಬೇಕಾದ್ರೂ ಹೇಳ್ಬೋದು. ಅಂದ್ರೆ ಒಳ್ಳೇದು ಮಾಡ್ತವೆ, ಕೆಟ್ಟದ್ದು ಮಾಡ್ತವೆ. ಒಳ್ಳೇದ್ ಮಾಡ್ಕೊಂಬಾ ಅಂದ್ರೂ ಮಾಡ್ಕೊಂಬರ್ತವೆ, ಕೆಟ್ಟದ್ ಮಾಡ್ಕೊಂಬಾ ಅಂತ ಹೇಳಿದ್ರು ಮಾಡ್ಕೊಂಬರ್ತವೆ. ನೀವು ನೋಡಿರ್ತೀರ, ಕೇಳಿರ್ತೀರಿ, ಸುಮ್ಮನೆ ಇಲ್ಲೇ ಚೇರ್ ಮೇಲೆ ಕೂತಿದ್ದ, ಯಾಕೋ ಕೈ ಕಾಲು ಹಂಗೆ ತಿರ್ಚ್ಕೊಂಡ್ಬಿಡ್ತು ಕಣೋ, ನಾರ್ಮಲ್ ಆಗಿದ್ದ. ಸೊ ಇಂಥವೆಲ್ಲನೂ ಈ ಥರದ ಶಕ್ತಿಗಳು ಮಾಡ್ತವೆ ಅಂತ, ದುಷ್ಟ ಶಕ್ತಿಗಳು ಮಾಡೇ ಮಾಡ್ತವೆ. ಹಳೆ ಕಾಲದಲ್ಲಿ ಅದು ಕೇಳ್ತಾ ಇದ್ರು, ಆಡು ಭಾಷೆಯಲ್ಲಿ, ಹಳ್ಳಿ ಭಾಷೆಯಲ್ಲಿ, ದನ ಕರುಗಳು ಎಲ್ಲಾದ್ರೂ ಕಟ್ಟಿದ್ದಂಥ ಸಮಯದಲ್ಲಿ ನೆಲ್ಪಟ್ಟು ಬಡಿದ್ಬಿಡ್ತು, ದನ 3 ರೌಂಡ್ ಗಿರಿ ಅಂತ ತಿರ್ಗಿ ಹಂಗೆ ಬಿದ್ದೋದು ಭೂಮಿ ಮೇಲೆ. ಅವಾಗ ಅದ್ರದ್ದು ಮೂಗ್ದಾರನೋ ಇಲ್ಲ ಕಿವಿನೋ ಕುಯ್ದು ರಕ್ತ ಬಿಡಿಯಲ್ಲಿ ಒಂದು ತೊಟ್ಟು ರಕ್ತ ಬೀಳಿಸಿ ಅಂತ ಹೇಳೋರು. ಹಂಗೆ ಬೀಳಿಸಿದಂಥ ಸಮಯದಲ್ಲಿ ಅವು ಎದ್ದು ಬಿಡವು. ಅಂದ್ರೆ ಅದ್ರದ್ದು ರಕ್ತ ಕೇಳಕ್ಕೋಸ್ಕರ ಬಂದಿರ್ತಾವಂತ. ಖಂಡಿತ ಆ ವ್ಯಕ್ತಿ ರಕ್ತನ ಅದಕ್ಕೆ ಏನಾದ್ರೂ ಆ ಸಮಯದಲ್ಲಿ ಸೋಕಿಸ್ಬಿಟ್ರೆ ವಾಪಸ್ ಹೋಗ್ಬಿಡ್ತವೆ. ಸ್ವಲ್ಪ ಕುಡಿದ್ರು ಸಾಕು, ವಾಪಸ್ ಹೋಗ್ಬಿಡ್ತವೆ. ಇಲ್ಲಾಂದ್ರೆ ಆ ವ್ಯಕ್ತಿನ ತಗೊಂಡೋಗ್ತವೆ. ತುಂಬಾ ಡೇಂಜರ್ ಐತೆ. ಹೌದು. ಸೊ ಇವುಗಳನ್ನ ಪರಿಹಾರ ಮಾಡಬೇಕು ಅಂದರೆ ಯಾವ ಥರ ಅಂತ ತಿಳಿಸ್ಬೋದಿತ್ತಾ? ಪರಿಹಾರಗಳು ಅದೇ ಹೇಳಿದಂತೆ ತುಂಬ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಕೆಲವೊಂದು ಹೋಮಗಳನ್ನ ಮಾಡಬೇಕಾಗತ್ತೆ, ಕೆಲವೊಂದು ತಂತ್ರ ಪದ್ಧತಿನಲ್ಲಿ ಕ್ಲಿಯರ್ ಮಾಡಬೇಕಾಗತ್ತೆ, ಕೆಲವೊಂದು ಗಂಗಾ ಸ್ನಾನ ಮಾಡಿಸಿ ಗಂಗೆ ಹರಿಯುವಂಥ ಸ್ಥಾನದಲ್ಲಿ ಕ್ಲಿಯರ್ ಮಾಡಬೇಕಾಗತ್ತೆ. ಕೆಲವೊಂದು ಹಳೆಯ ಕಾಲದಲ್ಲೆಲ್ಲ ಆದರೆ ಅವಾಗ ಈಗಿನ ಥರ ಯಾವುದೇ ರೆಸ್ಟ್ರಿಕ್ಷನ್ ಇರಲಿಲ್ಲ. ಸ್ಮಶಾನದಲ್ಲಿ ಆರಾಮಾಗಿ ಪೂಜೆ ಮಾಡೋರು. ನನ್ನ ಗುರುಗಳೆಲ್ಲ ಪೂಜೆ ಮಾಡೋದಂಥ ಸಮಯದಲ್ಲಿ ಸ್ಮಶಾನ ಪೂಜೆಗಳೇ ಮಾಡಿದ್ದು. ಪಂಪುಗಳನ್ನ ವಾಪಸ್ ಕಳಿಸ್ಬೇಕು ಅಂದ್ರೆ ಸ್ಮಶಾನದಲ್ಲೇ ಕಳಿಸ್ತಾ ಇದ್ರು. ಅಂದ್ರೆ ಒಳಗಡೆ ಸಮಾಧಿ ಒಳಗೆ ಕಳಿಸ್ಬಿಡೋರು. ತಿರ್ಗಾ ಅದು ವಾಪಸ್ ಅವ್ರ ಹತ್ರಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಅದನ್ನ ಬಂಧಿಸೋ ಅಂತ ಶಕ್ತಿ ತಾಕತ್ತಿರೋ ಅಂತ ಪಂಡಿತರುಗಳು ಅದನ್ನ ಬಂಧಿಸಿ ಯಾವ್ದಾದ್ರು ಒಂದು ಸಮಾಧಿ ಒಳಗಡೆ ಸ್ಥಾಪನೆ ಮಾಡ್ಬಿಡೋರು. ಇಲ್ಲ ಸಪ್ರೇಟ್ ಇದಕ್ಕೆ ಅಂತ ಒಂದು ಸಮಾಧಿ ಮಾಡಿ ಕಳಿಸ್ಬಿಡೋರು. ಈ ತರ ನಡೀತಾ ಇತ್ತು. ಅಂದ್ರೆ ಅದು ಕ್ಲೋಸ್ ಆವಾಗ ಅದು ಅಲ್ಲಿಗೆ ಮುಗೀತದ್ದು. ತುಂಬ ಚೆನ್ನಾಗಿದೆ. ಇದು ಇಂಟ್ರೆಸ್ಟ್ ಇರೋ ವಿಚಾರಗಳು. ಅಂದರೆ ಈಗಿನ ಕಾಲದಲ್ಲಿ ಇದ್ರ ಬಗ್ಗೆ ಯಾರಿಗೂ ಅರಿವಿಲ್ಲ, ಗೊತ್ತಿಲ್ಲ. ಅಂದರೆ ನೀವು ನಿಮ್ಮ ಗುರುಗಳ ಹತ್ರ ಇದನ್ನೆಲ್ಲ ನೋಡಿದ್ದೀರಾ, ಕಣ್ಣಾಗ ನೀವು ಕಂಡಿದ್ದೀರಾ.
ಸೊ ಆ ವಿಚಾರ ನಮ್ಮ ವೀಕ್ಷಕರ ಗಮನಕ್ಕೆ ತೊಗೊಂಬಂದಿದ್ದೀರಾ. ಸೊ ಈ ಕೇಸ್ಗಳು ಇವಾಗಲೂ ಇದ್ದಾವೆ ಅಂತ ಹೇಳ್ತಾ ಇದ್ದೀರಾ. ಸಾಧ್ಯವಾದರೆ ಆ ಥರದ್ದು ಸಿಕ್ಕರೆ ಸೊ ಟ್ರೈ ಮಾಡೋಣ, ನೆಕ್ಸ್ಟ್ ಯಾವಾಗಾದರೂ ಸಿಕ್ಕರೆ ಒಂದು ವಿಡಿಯೋ ನಮ್ಮ ವೀಕ್ಷಕರಿಗೆ ತೋರಿಸೋಣ. ಇವತ್ತು ಬರಬೇಕಿತ್ತು ಒಬ್ಬ ವ್ಯಕ್ತಿ, ಇನ್ನು ಮೊನ್ನೆ ದಿನ ಕೂಡ ಇನ್ನು ಸಕಲೇಶ್ಪುರದ ಒಬ್ಬ ಹುಡುಗನ ಮೇಲೆ, ಒಂದು 23-24 ವಯಸ್ಸಿನ ಹುಡುಗನ ಮೇಲೆ ಅದೇ ಪ್ರಯೋಗ ಪಂಪು ಪ್ರಯೋಗ ಮಾಡಿದೆ. ಆ ವ್ಯಕ್ತಿ 4.5 ವರ್ಷ ಆಗಿದೆ ಮನೆ ಬಿಟ್ಟು. ದೇವಸ್ಥಾನದ ಬಾಗ್ಲಲ್ಲಿ ಹೋಗಿ ಮಲಗಿದ್ರೆ ಆರಾಮಾಗಿರ್ತಾನೆ. ಯಾವ ಊರಾಗನಾಗ್ಲಿ ಎಲ್ಲಾದ್ರೂ ಒಂದು ಕಲ್ಲು ಅಂತ ಇರೋ ದೇವಸ್ಥಾನ ಮುಂದೆ ಹೋಗಿ ಮಲ್ಕೊಂಡ್ರೆ ನೆಮ್ಮದಿಯಾಗಿರ್ತಾನೆ. ಅವ್ನ ಆಚೆ ಬಂದ್ರೆ ಅವ್ನು ಏನಾಗಿದ್ದೀನಿ ಅಂತ ಅವ್ನಿಗೆ ಗೊತ್ತಿರಲ್ಲ. ಅಂದ್ರೆ ಅಲ್ಲಿ ಹೋದಾಗ ಇವು ಅವನ ಹತ್ರಕ್ಕೆ ಹೋಗಲ್ಲ, ದೂರ ಇರ್ತವೆ. ಸೊ ಇವ್ ಹತ್ರ ಹೋದ್ವು ಅಂದ್ರೆ ಅವ್ನು ಡಿಸ್ಟರ್ಬ್. ಆ ವ್ಯಕ್ತಿ ಮನೆ ಬಿಟ್ಟು 5 ವರ್ಷ ಆಗಿದೆ. ಮನೇಲಿ ಇರಕ್ಕಾಗ್ತಾ ಇಲ್ಲ, ಮನೆಗೆ ಇರಿಸ್ತಾ ಇಲ್ಲ. ಇಡೀ ಫ್ಯಾಮಿಲಿ, ಅವನು ಅವ್ನ ತಮ್ಮ ಅವ್ನ ತಾಯಿ ತಿಂಗಳಾನ್ಗಟ್ಲೆ ಮನೆಗಳು ಖಾಲಿ ಮಾಡ್ಕೊಂಡು ದೇವಸ್ಥಾನಗಳು ಬಾಗ್ಲಲ್ಲಿ ಮಲಗಿದ್ದಾರೆ. ತುಂಬಾ ಕಷ್ಟ ಆಯ್ತು ಇಡೀ ಕುಟುಂಬ. ಅವ್ರೇನು ಹೋಗ್ಲಿ, ಏನು ಇಲ್ದೇ ಇರೋಪ್ಪ ಬಡವರಪ್ಪ, ನಾಟಕ ಆಡ್ತಾ ಇದಾರೆ ಹಂಗೆ ಹಿಂಗೆ. ಕೆಲವು ಜನ ಹೇಳ್ತಾರೆ ಸುಮ್ಮನೆ ನಾಟಕ ಆಡ್ತಾರೆ ಹಂಗೆ ಹೆಂಗಿತ್ತ. ಏನಿಲ್ಲ, ಕಾಫಿ ತೋಟ, ಗದ್ದೆ ಎಲ್ಲ ಚೆನ್ನಾಗಿರೋ ವ್ಯಕ್ತಿನಿ. ಸೊ ಏನು ಉದ್ದೇಶಕ್ಕೆ ಇದು ಆಗಿದ್ದೆ ಅವ್ರ ಮೇಲೆ? ಉದ್ದೇಶ ಅಂತ ಅಂದ್ರೆ ಅದು ಅವ್ರ ತಂದೆಗೆ ಪ್ರಯೋಗ ನಡೆದಿತ್ತು. ಅವ್ರ ತಂದೆಗೆ ತೀರ್ಬೋದ್ರು. ಏನು ಅಂತ ಗೊತ್ತೇ ಇಲ್ಲ ಕಾರಣ. ಮಲಗಿದ್ದವ್ರು ಹಂಗೆ ಸುಮ್ಮನೆ ಬಾಯಿಂದ ಬ್ಲಡ್ ಬಂದು ಹಂಗೆ ತೀರೋಗಿದ್ದಾರೆ. ನಾರ್ಮಲ್ ಆಗಿದ್ದಂಥ ವ್ಯಕ್ತಿ, ಆರೋಗ್ಯವಾಗಿದ್ದಂಥ ವ್ಯಕ್ತಿ. ಅದಾದ ನಂತರ ಈ ವ್ಯಕ್ತಿನ ಅಟ್ಯಾಕ್ ಮಾಡಿದೆ. ಅಂದ್ರೆ ಆ ಕುಟುಂಬದಲ್ಲಿ ನೆಕ್ಸ್ಟ್ ಯಾರು ಇರ್ತಾರೆ ಅವರು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಫ್ಯಾಮಿಲಿ ತೆಗಿತವೆ. ಹೌದು, ತುಂಬಾ ಡಿಸ್ಟರ್ಬ್ ಐತೆ ಇದು. ಸೊ ಅವರು ಬಂದಾಗ ಒಂದ್ಸರಿ ಅವ್ರನ್ನ ಮಾತಾಡ್ಸೋಣ. ನಾನ್ ಮನೆಗೆ ಹೋದಾಗ 3 ದಿವಸದಿಂದ ನನ್ನ ಜೊತೆ ಮನೆಗೆ ಬಂದಿರೋದು ಬಿಟ್ರೆ 4 ವರ್ಷ ಆಗಿದೆ ಹುಡುಗ ಮನೆಗೆ ಹೋಗಿ. ಮನೆ ಹೊಸ್ಲ ಹತ್ರ ಊರ್ ಬಾಕ್ಲಿಗೆ ಹೋಗಿ ಈಗ ಮನೇಲಿದ್ದಾನೆ. ಈಗ ಮನೇಲಿದ್ದಾನೆ 5 ದಿವಸ ಆಯ್ತು. ಸೂಪರ್. ಅಂದ್ರೆ ನೀವು ಅದನ್ನ ಸೈಡ್ಗೆ ಅದ್ರದ್ದು ಆ ಶಕ್ತಿನ ಕಟ್ ಮಾಡಿದ್ರ? ಹೌದು, ಅದನ್ನ ಕಟ್ ಮಾಡಿ ಅವನ ಮನೆಗೆ ಏನು ಅಷ್ಟ ದಿಗ್ಬಂಧನೆ ಮಾಡಬೇಕು, ದಿಗ್ಬಂಧನೆ ಹಾಕಿ ದೈವ ಶಕ್ತಿನ ಅಲ್ಲಿ ಬಿಟ್ಟು ಆಚೆ ಬಂದ್ವಿ. ಸೂಪರ್. ಸೊ ಸಾಧ್ಯವಾದರೆ ಅವ್ರು ಬಂದಾಗ ಅವ್ರನ್ನ ಮಾತಾಡ್ಸೋಣ. ಖಂಡಿತ ಮಾತಾಡ್ಸೋಣ, ಅನುಭವಗಳನ್ನ ಶೇರ್ ಮಾಡೋಣ ನಮ್ಮ ವೀಕ್ಷಕರ ಮುಂದೆ. ಇದ್ರ ಬಗ್ಗೆ ಇದೊಂದು ಹೊಸ ವಿಚಾರ ನಮ್ಮ ವೀಕ್ಷಕರ ಗಮನಿಗೆ, ಪಂಪು ಪ್ರಯೋಗ. ಸೊ ಇವು ಒಂದಷ್ಟು ವಿಶೇಷವಾದ ಶಕ್ತಿಗಳೇ. ಸೊ ಇವಾಗೂ ಇದ್ದಾವೆ ಅಂತ ಹೇಳ್ತಾ ಇದ್ದೀರಾ. ಕೆಲವ್ರ ಕಡೆ ಎಲ್ಲೋ ಇದ್ದಾವೆ, ಬಳಸಿರೋರು ಬಳಸ್ತಾವ್ರೆ ಅಂತ. ಬಟ್ ಕೇಸ್ಗಳು ನಿಮ್ಗೆ ಬರ್ತಾ ಇರೋದ್ರಿಂದ ಇದಿದೆ ಅಂತ ಕನ್ಫರ್ಮ್ ಆಯಿತು. ಸೊ ಸಿಕ್ಕಿದಾಗ ಮತ್ತೆ ಅವುಗಳ ಬಗ್ಗೆ ವಿಡಿಯೋ ಮಾತಾಡೋಣ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಮಾತಾಡ್ತಾ ಹೋಗೋಣ. ಖಂಡಿತ ವೀಕ್ಷಕರೇ, ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಜನ್ ತಿಮ್ಮಯ್ಯ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ ವೀಕ್ಷಕ.